ಗೌಡಯ್ಯ ಮನೆಯಲ್ಲಿ ಸಿಕ್ಕಂತಹ ನಿಧಿಯ ಅಂಕಿಅಂಶಗಳಿದಾದ್ರೆ, ಇನ್ನು ಅವರ ಅತ್ತೆಯ ಮನೆಯಲ್ಲಿ ಕೆಜಿ ಚಿನ್ನದ ಆಭರಣವನ್ನ ಗೌಡಯ್ಯ ಬಚ್ಚಿಟ್ಟಿರ್ತಾರೆ. 80 ಬಳೆ ವಜ್ರದ ಸರಗಳನ್ನ ಗೌಡಯ್ಯ ದಂಪತಿ ಅತ್ತೆ ಮನೆಯಲ್ಲಿ ಮುಚ್ಚಿಟ್ಟಿದ್ರು. ಜಯನಗರದ ಅತ್ತೆಯ ಮನೆಯಲ್ಲಿ ಚಿನ್ನವನ್ನ ಬಚ್ಚಿಟ್ಟಿದ್ರು ಗೌಡಯ್ಯ. ಇದೀಗ ಎಸಿಬಿ ಅಧಿಕಾರಿಗಳ ಕೈಗೆ ಇದು ಸಿಕ್ಕಿದೆ. ಅತ್ತೆಗೂ ಗೊತ್ತಿಲ್ಲದೆ ಚಿನ್ನ ಬಚ್ಚಿಟ್ಟಿದ್ರು ಗೌಡಯ್ಯ ದಂಪತಿ. ಚಿನ್ನ ವಶಕ್ಕೆ ಪಡೆದ ಬಳಿಕ ಗೌಡಯ್ಯ ಅತ್ತೆಗೆ ಚಿನ್ನದ ಬಗ್ಗೆ ಗೊತ್ತಾಗಿದೆಯಂತೆ. ಅಂದ್ರೆ ಅಲ್ಲಿವರೆಗೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಒಡವೆಗಳು ನಮ್ಮ ಮನೆಯಲ್ಲಿ ಇದೆ ಅನ್ನೋದು ಅವರ ಅತ್ತೆಗೆ ಗೊತ್ತಿರಲಿಲ್ಲ. ಅತ್ತೆ ಮನೆಯ ಕೋಣೆಯೊಂದರಲ್ಲಿ ಚಿನ್ನ ಇಟ್ಟಿದ್ರು. ಅತ್ತೆಗೆ ಆ ವಿಷಯ ಗೊತ್ತಿರಲಿಲ್ಲ. ಯಾವಾಗ ಅಧಿಕಾರಿಗಳು ಬಂದ್ರು, ಅಲ್ಲಿರುವಂತಹ ಚಿನ್ನಾಭರಣಗಳನ್ನ ಹೊರಗೆ ತೆಗೆದ್ರು, ಆಗಷ್ಟೇ ಗೊತ್ತಾಗಿದೆ. ಬ್ಯಾಂಕ್ ಠೇವಣಿಗಳನ್ನ ಪರಿಶೀಲಿಸಿಲ್ಲ. ಇವತ್ತು ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ಮಾಡಿಸಲಾಗುತ್ತೆ. ಬ್ಯಾಂಕಲ್ಲಿ ಏನಾದ್ರು ಲಾಕರ್ಸ್ ಇದ್ರೆ ಅದ್ರ ಬಗ್ಗೆ ಕೂಡ ಇವತ್ತು ಪರಿಶೀಲನೆ ನಡೆಯುತ್ತೆ. ಆದರೆ ಮನೆಗಳಲ್ಲಿ ಹುಡುಕಿದ ಚಿನ್ನ ಮತ್ತು ಇತರೆ ನಗದಿನ ಪ್ರಮಾಣವೇ ಇಷ್ಟು ದೊಡ್ಡ ಮಟ್ಟಿಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲೂ ಭಾರೀ ಆಸ್ತಿ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. 40 ಎಕರೆ ಜಮೀನು, ಡಾಂಬರು ಮಿಶ್ರಣ ಘಟಕ, ರೋಡ್ ರೋಲರ್, ಶಾಲಾ ಬಸ್, ಕಾರು ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ಶ್ರೀನಿವಾಸ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಅತ್ತೆ ಮನೆಯಲ್ಲಿಟ್ಟಿರುವಂತಹ ಆಸ್ತಿ ಅಥವಾ ಒಡವೆಗಳೇನಿದೆ ಅತ್ತೆಗೆ ಗೊತ್ತಿಲ್ಲ ಅನ್ನುವಂಥದ್ದು, ಅದು ಅಷ್ಟು ದೊಡ್ಡ ಪ್ರಮಾಣದ ಚಿನ್ನಾಭರಣ ಅಲ್ಲಿ ಪತ್ತೆಯಾಗಿರುವಂಥದ್ದು. ಇದರ ಜೊತೆಗೆ ತುಮಕೂರಿನಲ್ಲೂ ಕೂಡ ಆಸ್ತಿ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ಬಹುಶಃ ನಾವು ತಿಮಿಂಗಲ ಅಂತ ಈ ಪದದ ಬಳಕೆ ಆಗ್ತಾ ಇರುತ್ತೆ. ಈ ಪ್ರಕರಣ ನೋಡಿದ್ರೆ ಬಹುಶಃ ಆ ಹೆಸರು ಬಳಸ್ಬೋದಾ ಅಂತ? ಖಂಡಿತವಾಗ್ಲೂ ಬಳಸ್ಕೊಬಹುದು. ಯಾಕಂತ ಹೇಳಿದ್ರೆ ಏನು ಗೌಡಯ್ಯನ ಮನೆಯಲ್ಲಿ ಎಷ್ಟು ಚಿನ್ನ ಮತ್ತೆ ನಗ ಸಿಕ್ಕಿದ್ಯೋ ಅದೇ ಅಷ್ಟೇ ಪ್ರಮಾಣದಲ್ಲಿ ಆತನ ಅತ್ತೆ ಮನೆಯಲ್ಲಿ ಸಿಕ್ಕಿರುವಂಥದ್ದು ಜಯನಗರದ ಗೌಡಯ್ಯನ ಅತ್ತೆ ಮನೆ ಏನಿದೆ ಅಲ್ಲಿ ಗೌಡಯ್ಯ ದಂಪತಿಗೋಸ್ಕರನೇ ಒಂದು ಸಪರೇಟ್ ರೂಮ್ ಅನ್ನ ಬಿಟ್ಟಿರ್ತಾರೆ. ಗೌಡಯ್ಯನ ದಂಪತಿ ಅಲ್ಲಿಗೆ ಹೋದಾಗ ಅದೇ ರೂಮಲ್ಲಿ ಸ್ಟೇ ಆಗ್ತಾ ಇರ್ತಾರೆ. ಆದ್ರೆ ಈ ಒಂದು ರೂಮ್ ಒಳಗಡೆ ಯಾರು ಕೂಡ ಒಳಗಡೆ ಹೋಗ್ತಾ ಇರಲಿಲ್ಲ. ಜಸ್ಟ್ ಕ್ಲೀನಿಂಗ್ ಅಷ್ಟೇ ಒಳಗಡೆ ಹೋಗಿ ಬರ್ತಾ ಇರುವಂತ ಮಾಹಿತಿ ಸಿಕ್ಕಿರುವಂತದ್ದು. ಸ್ವತಃ ಗೌಡಯ್ಯ ಅತ್ತೆಗೂ ಕೂಡ ಆ ರೂಮಲ್ಲಿ ಏನಿದೆ ಅಂತ ಕೂಡ ಚೆಕ್ ಮಾಡಿರೋದಿಲ್ಲ. ನಿನ್ನೆ ಎಸಿಬಿ ಅಧಿಕಾರಿಗಳು ಗೌಡಯ್ಯನ ಸಂಬಂಧಿಕರ ಮನೆ ಮೇಲೆ ಮತ್ತೆ ಅತ್ತೆಯ ಮನೆ ಮೇಲೆ ರೈಡ್ ಮಾಡಿದ ಸಂದರ್ಭದಲ್ಲಿ ಸುಮಾರು 80 ಚಿನ್ನದ ಬಳೆಗಳು ಹಾಗೇನೆ ವಜ್ರದ ಸರಗಳು ಪತ್ತೆಯಾಗಿದೆ ಅಂತ ಈಗಾಗಲೇ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಗೌಡಯ್ಯ ಕೇವಲ ಬಿಸ್ನೆಸ್ ಏನು ಸರ್ಕಾರಿ ಅಧಿಕಾರಿ ಆಗಿಲ್ಲ ಅಥವಾ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದೆ ಅಂತಾನೆ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಏನು ಗುಬ್ಬಿಯಲ್ಲಿ 40 ಎಕರೆ ಫ್ಲಾಟ್ ಇರ್ಬೋದು, ಜಮೀನು ಇರ್ಬೋದು, ಹಾಗೇನೆ ಡಾಂಬರ್ ಮಿಶ್ರಿತ ಘಟಕ ಕೂಡ ಇತ್ತು, ರೋಡ್ ಇತ್ತು, ಮತ್ತೆ ಶಾಲಾ ಬಸ್ಗಳನ್ನ ಬಿಟ್ಟಿದ್ದ, ಮತ್ತೆ ಅದ್ರ ಜೊತೆಗೆ ಕೆಲವೊಂದಷ್ಟು ಬಿಸ್ನೆಸ್ಗಳನ್ನ ಮಾಡ್ಕೊಂಡಿದ್ದ. ಅದನ್ನೆಲ್ಲ ಕೂಡ ಆ ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂಥದ್ದು. ಸದ್ಯ ಇವತ್ತು ಆತನ ಏನು ಬ್ಯಾಂಕ್ ಡೀಟೇಲ್ಸ್ನ ಇವತ್ತು ಕಲೆ ಆಗ್ತಾರೆ. ಈಗಾಗಲೇ ಕೂಡ ಬ್ಯಾಂಕ್ನ ಅಕೌಂಟ್ನ ಫ್ರೀಸ್ ಮಾಡಿರುವಂಥದ್ದು. ಇವತ್ತು ಲಾಕರಲ್ಲಿ ಏನೆಲ್ಲ ಇಷ್ಟೆಲ್ಲ ದಾಖಲಾತಿಗಳು ಸಿಗುತ್ತೆ, ಮತ್ತೆ ಅಲ್ಲಿ ಲಾಕರಲ್ಲಿ ಚಿನ್ನಾಭರಣ ಇಕ್ಕಿರುವಂಥ ಒಂದು ಶಂಕೆ ಕೂಡ ವ್ಯಕ್ತ ಆಗಿರುವಂಥದ್ದು. ಹಾಗೇನೆ ನಿನ್ನೆ ಕೂಡ ಏನು ಗೌಡಯ್ಯ ಕೆಲಸ ಮಾಡ್ತೀನಿ ಅಂತ ಕಚೇರಿಗೆ ಒಂದು ಬೀಗವನ್ನು ಹಾಕಿರುವಂಥದ್ದು. ಇವತ್ತು ಕಚೇರಿಯ ತಪಾಸಣೆಯನ್ನು ಮಾಡ್ತಾರೆ. ಅದಾದ್ಮೇಲೆ ಗೌಡಯ್ಯನಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ವಹಿವಾಟು ನಡೆಸ್ತಾ ಇದ್ರು ಗುತ್ತಿಗೆದಾರ ಇರ್ಬೋದು, ಮತ್ತೆ ಆತನ ಏನು ರಿಲೇಟಿವ್ಸ್ ಕ್ಲೋಸ್ ರಿಲೇಟಿವ್ಸ್ ಬೇಕು ಅವ್ರದ್ದು ಕೂಡ ಒಂದು ವಿಚಾರಣೆ ಆಗುತ್ತೆ. ಇವತ್ತು ಎಸಿಬಿ ಕಚೇರಿಯಲ್ಲಿ ಗೌಡಯ್ಯನ ವಿಚಾರಣೆ ಆಗುತ್ತೆ. ಮತ್ತೆ ನಿನ್ನೆ ಕೂಡ ಈಗಾಗಲೇ ಕೂಡ ಗೌಡಯ್ಯನ ಮನೆಯಲ್ಲಿ ಏನೆಲ್ಲ ದಾಖಲಾತಿಗಳು ಸಿಕ್ಕಿದೆ, ಚಿನ್ನಾಭರಣಗಳಿರ್ಬೋದು, ಒಡವೆ, ಹಾಗೇನೆ ಕೆಲವೊಂದು ಆಸ್ತಿ ಪತ್ರಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಒಂದು ಪಂಚನಾಮೆ ಕೂಡ ನಿನ್ನೆ ಕೂಡ ಮುಗಿದಿರುವಂಥದ್ದು. ಇವತ್ತು ಆ ಒಂದು ಪಂಚನಾಮೆಯ ಮುಖೇನ ಇವತ್ತು ಅವ್ರನ್ನ ಗೌಡಯ್ಯನ ಎಸಿಬಿ ಕಚೇರಿ ಕಳಿಸ್ಕೊಂಡು ಅದ್ರ ಬಗ್ಗೆ ಹೇಳಿಕೆಯನ್ನು ತಗೋತಾರೆ. ಮತ್ತೆ ಈ ಒಂದು ಆಸ್ತಿ ಮತ್ತೆ ಆ ನಗದು ಮತ್ತು ಚಿನ್ನಕ್ಕೆ ಸಂಬಂಧಪಟ್ಟಂತೆ ಆತನಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂಥದ್ದು. ಸದ್ಯ ಈಗಾಗಲೇ ಕೂಡ ಒಟ್ಟಾರೆಯಾಗಿ ಇದು ಎಸಿಬಿ ರಚನೆ ಆದ ಮೇಲೆ ಅತ್ಯಂತ ದೊಡ್ಡ ಒಂದು ರೈಡ್ ಅಂತಾನೆ ಬಿಂಬಿಸಲಾಗಿದೆ. ಭಾವನಾ.